ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ನಾವಿವತ್ತು ಪಡವಲಕಾಯಿಂದ ಒಂದು ಸಿಹಿ ಪಲ್ಯ ಹೇಗೆ ಮಾಡೋದು, ಮಸಾಲೆ ಇಲ್ಲದಂತೆ ಒಂದು ಸಿಹಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಇದರಲ್ಲಿ ಹೆಚ್ಚಿನ ಏನೇನು ಪೌಷ್ಟಿಕಾಂಶಗಳಿದೆ, ಪೋಷಕಾಂಶಗಳಿವೆ ಅನ್ನೋದು ಕೂಡ ತಿಳಿಯೋಣ. ಮೊದಲಿಗೆ ನಾನಿಲ್ಲಿ ನಾಟಿದು 4 ಪಡವಲಕಾಯಿ ತೊಗೊಂಡಿದ್ದೀನಿ. ಉದ್ದುದ್ದಕ್ಕಿದ್ರೆ ಫಾರಮ್ದು ಅಂತಾರೆ. ಇದು ಚಿಕ್ಕ ಪಡವಲಕಾಯಿ ಅರ್ಧ kg ಅಷ್ಟಿದೆ. ಈ ಪಡವಲಕಾಯಿನ ಹೇಗೆ ಹುರಿಬೇಕು ಅಂತ ಫಸ್ಟು ತೋರಿಸ್ತೀನಿ ನೋಡಿ. ಇದು ಪೀಲರಲ್ಲ, ಚಾಕುಲಿ ಸುಮ್ಮನೆ ಹೀಗೆ ಅನ್ಬೇಕು. ಮೇಲ್ಗಡೆ ಅದು ವೈಟ್ ಕಲರ್ ಇರುತ್ತೆ. ಅದನ್ನೆಲ್ಲ ಚಾಕುಲಿ ಈ ರೀತಿ ಒಂದು ತೆಗಿಬೇಕು. ಈ ರೀತಿ ಹುರ್ಕೊಬೇಕು. ಈ ಪಡವಲಕಾಯಲ್ಲಿ ತುಂಬ ವಿಟಮಿನ್ಸ್ಗಳಿದೆ. ಯಾವ್ಯಾವ ವಿಟಮಿನ್ಸ್? B1, B2, B3, B6, B9 ಮತ್ತು ಕ್ಯಾಲ್ಶಿಯಂ ಕೂಡ ಇದೆ, ಮೆಗ್ನೀಷಿಯಮ್ ಕೂಡ ಇದೆ. ಇದು ನಮ್ಮ ಜೀರ್ಣಕ್ರಿಯೆನ ತುಂಬ ಸುಧಾರಿಸುತ್ತೆ. ಹಾಗಾಗಿ ಪಡವಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗೂ ಕೂಡ ಇದು ತುಂಬ ಇಷ್ಟ. ನಮ್ಮ ತಂದೆಯವ್ರಿಗೆ ಈ ಪಡವಲಕಾಯಿ ಸಿಹಿ ಪಲ್ಯ ಅಂದರೆ ತುಂಬ ಇಷ್ಟ. ನೋಡಿ, ಈ ಪಡವಲಕಾಯಿನ ಹುರಿದು ತೊಳೆದು ಮಧ್ಯಕ್ಕೆ ಹೋಳು ಮಾಡಬೇಕು. ಇದು ನೋಡಿ, ಪಡವಲಕಾಯಿ ತುಂಬ ಹೆಳ್ಸಾಗಿದೆ. ಹಾಗಾಗಿ ನಾನು ಬೀಜದ ಸಮೇತ ಹಾಕ್ತೀನಿ. ಇದು ಪಡವಲಕಾಯಿ ಸ್ವಲ್ಪ ಬಲ್ತಿತ್ತು, ಹಾಗಾಗಿ ಇದ್ರ ಬೀಜನ ತೆಗೆದು ಹಾಕಿದ್ದೀನಿ. ಅದು ನಿಮಗಿಷ್ಟ. ನಿಮಗೆ ಇಷ್ಟ ಇದ್ದರೆ ಬೀಜದ ಸಮೇತ ಬೇಯಿಸ್ಬೋದು. ಇಲ್ಲ ನಮ್ಗೆ ಇಷ್ಟ ಇಲ್ಲ ಅಂದರೆ ಬೀಜನ ತೆಗೆದು ಬೇಯಿಸ್ಬೋದು. ನೋಡಿ, ಪಡವಲಕಾಯಿನ ನಿಮಗೆ ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ಗಾತ್ರದಲ್ಲಿ ಹೆಚ್ಚಿಟ್ಕೋಬೇಕು. ನಾನು ಬೀಜನೂ ಕೂಡ ಹಾಕಿದ್ದೀನಿ. ನೋಡಿ, ಇಲ್ಲಿ ಬೀಜ ತುಂಬ ಹೆಳ್ಸಾಗಿದೆ, ಬೆಂದೋಗುತ್ತೆ ನಾವು ಬೇಯಿಸುವಾಗ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಕಡಲೆಬೇಳೆ, ನಮ್ಮ ಕೈಯಲ್ಲಿ 1 ಹಿಡಿಯಷ್ಟು ಕಡಲೆಬೇಳೆನ ತೊಗೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, 1 ಹಿಡಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಕುಕ್ಕರ್ಗೆ ನೀರು ಹಾಕಿ ಕಡಲೆಬೇಳೆನ ಹಾಕಿ ಫಸ್ಟು ಬೇಯಿಸ್ಕೊಂಬೋಣ. ಒಂದು 2ರಿಂದ 3 ವಿಷಲ್ ಬಾರಿಸ್ಕೊಂಡ್ರೆ ಸಾಕು. ಕುಕ್ಕರಲ್ಲಿ ಕಡಲೆಬೇಳೆನ ಬೇಯಿಸ್ಕೊಳ್ಳೋಣ. ಪಡವಲಕಾಯಿ ಕಡಲೆಬೇಳೆ ಒಟ್ಟಿಗೆ ಹಾಕಿ ಬೇಯಿಸೋದು ಬೇಡ, ಬೆಂದೋಗುತ್ತೆ ಪಡವಲಕಾಯಿ. ಈ ಪಲ್ಯಕ್ಕೆ ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಮತ್ತು ಒಣಮೆಣ್ಸಿನ್ಕಾಯಿ. ನೋಡಿ, ಕಡಲೆಬೇಳೆ ಬೆಂದಿದೆ. ಬೆಂದಂಥ ಕಡಲೆಬೇಳೆಗೆ ನಾವು ಹೆಚ್ಚಿಟ್ಕೊಂಡಂಥ ಪಡವಲಕಾಯಿನೆಲ್ಲ ಹಾಕಿ, ಮತ್ತು ನಾವು ಕಡಲೆಬೇಳೆ ಬೇಯಕ್ಕೆ ಉಪ್ಪು ಹಾಕಿಲ್ಲ. ಹೀಗೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸಿ, ತುಂಬ ಕೂಗಿಸ್ಬಾರ್ದು, ಒಂದೇ ಒಂದು ವಿಷಲ್ ಸಾಕು. ತುಂಬ ಬೇಯಿಸ್ಬಿಟ್ರೆ ಪಡವಲಕಾಯಿ ಬೆಂದು ಒಂದು ರೀತಿ ಪಾಯಸದ ರೀತಿ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿರಲ್ಲ. ಒಂದೇ ಒಂದು ಸಲ ಕೂಗಿಸ್ಕೊಳ್ಳೋಣ. ನಮಗೆ ಬೇಡ ಅಂದರೆ ಹಾಗೆ ಪಾತ್ರೆಗಳು ಕೂಡ ಬೇಯಿಸ್ಕೊಬೋದು. ನೋಡಿ, ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ನಂತರದಲ್ಲಿ ಅದಕ್ಕೆ ಸಾಸಿವೆ ಮತ್ತು ಹೆಚ್ಚಿಟ್ಟಂಥ ಈರುಳ್ಳಿ, ಒಣಮೆಣ್ಸಿನ್ಕಾಯಿನ ಹಾಕೋಣ. ಈ ಪಲ್ಯನ ಚಪಾತಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಅನ್ನ ರಸಂ ಜೊತೆ ನಂಚ್ಕೊಂಡು ಕೂಡ ತಿನ್ಬೋದು. ನೋಡಿ, ಸಾಸಿವೆ ಹಾಕಾಯಿತು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕಬೇಕು. ಈರುಳ್ಳಿ ಫ್ರೈ ಆಗ್ತಾಯಿದೆ. ಇಲ್ಲಿ ಕಾಯಿನೂ ತುರ್ಕೊತೀನಿ, ಕಾಯಿನೂ ತುರಿದಿಲ್ಲ. ಈರುಳ್ಳಿ ಫ್ರೈ ಮಾಡಾಯಿತು. ನಂತರದಲ್ಲಿ ಟೊಮೊಟೊನ ಹಾಕಿ ಫ್ರೈ ಮಾಡೋಣ. ಈ ಪಲ್ಯ ಏನಕ್ಕೆ ಸೈಡ್ಸ್ ಥರ ನಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿಗಳ ಜೊತೆ ಚೆನ್ನಾಗಿರುತ್ತೆ. ನೋಡಿ, ಬೆಂದಂಥ ಕಡಲೆಬೇಳೆ ಮತ್ತು ಪಡವಲಕಾಯಿನ ಒಂದು ಸ್ಟೈನರ್ಗೆ ಹಾಕಿ ನೀರನ್ನೆಲ್ಲ ಸೋರಿಸಿ, ಈ ಈರುಳ್ಳಿ ಟೊಮೊಟೊ ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ಬಗ್ಸೋಣ. ನೀರನ್ನ ಸೋರಿಸಿ ಕಡಲೆಬೇಳೆ ಮತ್ತು ಪಡವಲಕಾಯಿನ ಈ ರೋಸ್ಟ್ ಮಾಡಿರೋಂಥ ಈರುಳ್ಳಿ ಟೊಮೊಟೊ ಜೊತೆಗೆ ಸೇರಿಸಿ ಮತ್ತೊಂದು 2 ನಿಮಿಷ ರೋಸ್ಟ್ ಮಾಡಿ, ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸೋಣ. ಈ ಪಲ್ಯ ಮಾತ್ರ ತುಂಬ ರುಚಿಯಾಗಿರುತ್ತೆ. ರುಚಿಕರವಾದಂತಹ ಪಡವಲಕಾಯಿ ಸಿಹಿ ಪಲ್ಯ ಅಂತ ಯಾಕಂತೀವಿ ಅಂದರೆ, ಇದಕ್ಕೆ ನಾವು ಯಾವುದೇ ರೀತಿ ಗರಂ ಮಸಾಲ ಆಗಲಿ, ಶುಂಠಿ ಬೆಳ್ಳುಳ್ಳಿ ಹಾಕಿರಲ್ಲ. ಹಾಗಾಗಿ ಇದಕ್ಕೆ ಸಿಹಿ ಪಲ್ಯ ಅಂತ ಅಂತೀವಿ. ನಮ್ಮ ತಂದೆಯವ್ರಿಗಂತೂ ಇದು ತುಂಬ ಇಷ್ಟವಾದಂತಹ ಪಡವಲಕಾಯಿ ಪಲ್ಯ. ಆದರೆ ಇವಾಗ ನಮ್ಮ ತಂದೆಯವರು ಇಲ್ಲ. ನೋಡಿ, ರುಚಿಕರವಾದಂಥ ಪಡವಲಕಾಯಿ ಪಲ್ಯ ರೆಡಿಯಾಗಿದೆ. ನಮ್ಮ ಚಾನಲ್ ಇಷ್ಟವಾದಲ್ಲಿ, ನಾವು ಮಾಡುವಂಥ ಅಡುಗೆಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಪಲ್ಯನ ಇವತ್ತು ನಾವು ತಿಳಿಸಾರು ಜೊತೆ, ಅನ್ನ ಮತ್ತು ತಿಳಿಸಾರು ಜೊತೆಗೆ ಈ ಪಡವಲಕಾಯಿ ಪಲ್ಯನ ತಿಂತಾಯಿದ್ದೀವಿ.